2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಜಯಿಸುವ ಮೂಲಕ ಇತಿಹಾಸ ನಿರ್ಮಿಸಿದ 22 ವರ್ಷದ ಯಂಗ್ ಶೂಟರ್ ಮನು ಭಾಕರ್ ಅವರ ಸಕ್ಸಸ್ ಸ್ಟೋರಿ ಏನಂತ ನೋಡೋಣ. 2002 ಫೆಬ್ರವರಿ 18 ಹರಿಯಾಣದಲ್ಲಿ ಜನಿಸ್ತಾರೆ. ಸಣ್ಣ ವಯಸ್ಸಿನಿಂದಲೂ ಬಾಕ್ಸಿಂಗ್, ಟೆನ್ನಿಸ್ ಮತ್ತು ಸ್ಕೇಟಿಂಗ್ನಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಈ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರೂ ಶೂಟಿಂಗ್ನಲ್ಲಿ ಇವರಿಗೆ ಒಂದು ರೀತಿ ವಿಶೇಷ ಆಸಕ್ತಿ ಇರುತ್ತೆ. ಶೂಟಿಂಗ್ನಲ್ಲಿ ಏನಾದರೂ ಒಂದು ಸಾಧಿಸಬೇಕು ಎಂಬ ಛಲ ಅವರಿಗೆ ಸಣ್ಣ ವಯಸ್ಸಿನಿಂದಲೇ ಇರುತ್ತೆ. ತನ್ನ 16ನೇ ವಯಸ್ಸಿನಲ್ಲಿಯೇ ಮನು ಮೆಕ್ಸಿಕೋದಲ್ಲಿ ನಡೆದ 2018 ISSF ವರ್ಲ್ಡ್ ಕಪ್ನಲ್ಲಿ ಚಿನ್ನದ ಪದಕ ಗೆಲ್ತಾರೆ. ಮಾಜಿ ವಿಶ್ವದ ನಂಬರ್ 1 ಆಟಗಾರ್ತಿ ಹೀನಾ ಸಿಧು ಅವರನ್ನು ಸೋಲಿಸ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ ಮನು ಭಾಕರ್ ಕಳೆದ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದರು. ಮನು ಭಾಕರ್ ಅವರ ದುರಾದೃಷ್ಟದಿಂದ, ಅವರ ಪಿಸ್ತೂಲ್ ದೋಷದಿಂದ ಪದಕ ಬೇಟೆಯಿಂದ ಹೊರಬಿದ್ದು ನಿರಾಶೆಗೆ ಒಳಗಾಗ್ತಾರೆ. ಆದರೆ ಅವತ್ತು ನಿರ್ಧಾರ ಮಾಡ್ತಾರೆ, ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಒಲಿಂಪಿಕ್ಸ್ನಲ್ಲಿ ಮೆಡಲ್ ಪಡೀಲೇಬೇಕು ಅಂತ. ಅದರಂತೆಯೇ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸನ್ನು ನನಸು ಮಾಡ್ತಾರೆ. ಈ ಭಾರತೀಯ ಹೆಮ್ಮೆಯ ಮಹಿಳೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿರುತ್ತೆ ಅಂತ ನಂಬ್ತೀನಿ. ಲೈಕ್ ಮಾಡಿ ಮತ್ತು ನಮ್ಮ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.